ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ. ನಾವೀಗ ರಿಷಿಕೇಶಲ್ಲಿದ್ದೀವಿ. ಸೊ ನಾವಿರೋ ರೂಮ್ ನೋಡಿ ಇದೆ. ಅವರೆಲ್ಲ ನಮ್ಮ ಫ್ರೆಂಡ್ಸು, ನನ್ನ ಜೊತೆ ಬಂದಿರೋನು. 400 ಇವನು ಅಜಯ್. ಸಂದೀಪ್. ಸೊ ನಾವು 4 ಜನ ಇವಾಗ ಬಂಗಿ ಜಂಪ್ ಆಡೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸೊ ಇದು ನಮ್ಮ ಸ್ಟೇ. ಸ್ಮಾಲ್ ಆ್ಯಂಡ್ ಕ್ಲೀನಾಗಿದೆ, ಚೆನ್ನಾಗಿದೆ ರೂಮ್. ಇದು ಹೈಕರ್ಸ್ ಹೌಸ್ ಅಂತ, ತುಂಬ ಚೆನ್ನಾಗಿದೆ. ಪೀಸ್ಫುಲ್ಲಾಗಿ ಜಾಮ್ ಮಾಡೋದಕ್ಕೆಲ್ಲ ಫ್ರೆಂಡ್ಸ್ ಜೊತೆ ಸಖತ್ತಾಗಿದೆ ಲೊಕೇಶನ್. ಸೊ ಇದು ಫುಲ್ಲು ಇವಾಗ ನಿನ್ನೆ ಆಲ್ಮೋಸ್ಟ್ -5 ರೇಂಜಿಗೆ ಹೋಗಿತ್ತು. ಇವಾಗ -12 ಡಿಗ್ರೀಸಲ್ಲಿದೆ. ಅನಿಸುತ್ತೆ ನಿಮ್ಗೆ ಝೂಮ್ ಮಾಡಿದ್ರೆ. ಸೊ ಬಂಗಿ ಜಂಪ್ ಮಾಡ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀವಿ. ಸ್ಟೇ ಟ್ಯೂನ್, ಬಾಯ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹಾಯ್, ನಾವು ಬಂಗಿ ಜಂಪ್ ಮಾಡೋಣ ಅಂತ ಬಂದ್ವಿ. ಸೊ ಇಲ್ಲಿ ರಿಷಿಕೇಶಲ್ಲಿ ಹೈಯೆಸ್ಟ್ ಒಳ್ಳೆ ರಿವ್ಯೂಸ್ ಇರೋವಂಥ ಬಂಗಿ ಜಂಪ್ ಸ್ಪೋರ್ಟ್ಸ್ ಅಂದರೆ ಹಿಮಾಲಯನ್ ಬಂಗಿ ಜಂಪ್ ಅಂತ. ಸೊ 117 ಮೀಟರ್ಸ್ ಇದೆ. ಸೊ ಇದೇ ಹೈಯೆಸ್ಟ್ ಅಂತ ಅವ್ರು ಹಾಕಿದ್ದಾರೆ. ಸೊ ಇಲ್ಲಿ ಬಂದಿದ್ದೀವಿ ನೋಡಿ, ಎಲ್ಲ ಕಾಣಿಸ್ತಾ ಇದೆ ನೋಡಿ. ಇದೆಲ್ಲ ಒಂದೊಂದು ಕಂಪ್ನಿಯವರು. ಅದು ನೋಡಿ ಫ್ಲ್ಯಾಟ್ ಬಂಗಿ ಅಂತ. ಸೊ ಇದು ಡ್ರಿಲ್ಲಿಂಗ್ ಫ್ಯಾಕ್ಟ್ರಿ ಅಂತ ಹೇಳ್ಬಿಟ್ಟು ಇನ್ನೊಂದು. ಸೊ ನಾವು ಬಂದು ಸೆಲೆಕ್ಟ್ ಮಾಡಿರೋದು ಹಿಮಾಲಯನ್ ಬಂಗಿ ಅಂತ. ಸೊ ಇದೇ ಅವ್ರದ್ದು ಆಫೀಸು. ಇಲ್ಲಿ ಬಂದು ಒಂದು ಫಾರ್ಮ್ ಕೊಡ್ತಾರೆ, ಆ ಫಾರ್ಮ್ ಫಿಲ್ ಮಾಡಬೇಕು. ಸೊ ಏನೇ ಆದರೂ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಕೆಲವು ಚೆಕ್ ಲಿಸ್ಟ್ಗಳು ಇರುತ್ತೆ. ಸೊ ಫಸ್ಟ್ ಆ ಫಾರ್ಮ್ ಫಿಲ್ ಮಾಡಬೇಕು. ನಾವು ಆಲ್ರೆಡಿ ನಮ್ಮ ಫಾರ್ಮ್ ಫಿಲ್ ಮಾಡಿಕೊಟ್ಟಿದ್ದೀವಿ. बुकिंग है आपकी नहीं ना, पहले से पेमेंट वगैरह कुछ नहीं। ಸೊ ಒಂದು ಫಾರ್ಮ್ ಫಿಲ್ ಮಾಡಿಸ್ಕೊಂತಾರೆ ನೋಡಿ, ಅದೇ ಬಂಗಿ ಜಂಪ್ ಕಾಣಿಸ್ತಾ ಇದೆಯಲ್ಲ ವಿಡಿಯೋದಲ್ಲಿ ಬರೋದಲ್ಲ. ಸೊ ಅವರೇ ವಿಡಿಯೋನೂ ಮಾಡ್ತಾರೆ. ಲೈಫಲ್ಲಿ ಒಂದು ಸರಿ ಮಾಡೋದು, ಫುಲ್ ಅಡ್ವೆಂಚರ್ ಇರಲಿ ಅಂತ ಮಾಡ್ತಾರೆ. ಸೇಮ್ ಇದೇ ಥರ ನಮ್ಮ ವೀಡಿಯೋಸು ಬರುತ್ತೆ, ಅಪ್ಲೋಡ್ ಮಾಡ್ತೀನಿ ನೋಡಿ. ಹಾಯ್, ಕೊನೆಗೂ ಬಂಗಿ ಜಂಪ್ ಮುಗಿಸ್ಕೊಂಬಂದ್ವಿ. ಒನ್ ಆಫ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ, ಲಿಟ್ರಲಿ ಮೇಲಿಂದ ಕೆಳಗೆ ಬೀಳಬೇಕಾದ್ರೆ ಈಜ ಬಾಯಿಗೆ ಬಂದುಬಿಡುತ್ತೆ. ಆ ರೇಂಜ್ ಇದೆ ಮಾತ್ರ ಸಖತ್ತು. ಒಂದು ಸರಿ ಹಿಂಗೆ ಬಿದ್ದು ವಾಪಸ್ ಬರುತ್ತೆ ನೋಡಿ, ಆ ಫೀಲೇ ಮಾತ್ರ ಅಮೇಝಿಂಗ್. ಲೈಫಲ್ಲಿ ಎಲ್ಲರೂ ಒಂದು ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂದರೆ, ಅಡ್ವೆಂಚರನ್ಸ್ ಅಂತ ಯಾರ್ಯಾರು ಟ್ರೈ ಮಾಡಬೇಕು ಅಂತಿದ್ರು, ಒಂದು ಸರಿ ಬಂಗಿ ಜಂಪ್ ನಾನು ಟ್ರೈ ಮಾಡಿ. ಬ್ಯೂಟಿಫುಲ್ ಆಗಿರೋದು. ಇದು ಬಂಗಿ ಜಂಪ್ ಮುಗಿಸ್ಕೊಂಡಾದ್ಮೇಲೆ ಇಲ್ಲಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ನಾವು ಇದೊಂದು ಅಡ್ವೆಂಚರಸ್ ಆ್ಯಕ್ಟಿವಿಟಿ ಮಾಡಿ ಮುಗಿಸಿದ್ದೀವಿ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಅದಾದಮೇಲೆ ನಾವು ಅಲ್ಲಿಂದ ಬಿದ್ದಾಗ ಒಂದು ವಿಡಿಯೋಗ್ರಫಿ, ಫೋಟೋಗ್ರಫಿ ಎಲ್ಲ ಮಾಡಿರ್ತಾರೆ. ಸೊ ಅದನ್ನು ಆಫೀಸಲ್ಲಿ ಬಂದು ಅವರೊಂದು ಸ್ಕ್ಯಾನರ್ ಇಟ್ಟಿರ್ತಾರೆ. ಆ ಸ್ಕ್ಯಾನರ್ನ ಅಲ್ಲೇ ವಾಟ್ಸಪ್ ಲಿಂಕಲ್ಲೇ ನಮ್ಮ ಫೋಟೋ ಕಳಿಸ್ಬಿಟ್ಟು ಫ್ರೀ ಸ್ಟೈಲ್ ಬಂಗಿ ಜಂಪ್ ಅಂತ ಹೇಳ್ಬಿಟ್ಟು ಹಾಕಿದ್ರೆ ವಿತಿನ್ 2 ಅವರ್ಸಲ್ಲೇನೋ ವೀಡಿಯೋ ಸೆಂಡ್ ಮಾಡ್ತಾರಂತೆ. ಇನ್ ಕೇಸ್ ಒಂದು ವೀಡಿಯೋ ಸೆಂಡ್ ಮಾಡಿಲ್ಲ ಅಂದರೆ ಅದೇ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಮತ್ತೆ ಕೇಳಿ ಅಂತ ಹೇಳಿದ್ದಾರೆ. ಸೊ ಇದು ಬಂಗಿ ಜಂಪ್ ಆ್ಯಕ್ಟಿವಿಟಿ. ಬಟ್ ಒನ್ ಆಫ್ ದ ಬ್ಯೂಟಿಫುಲ್ ಗುರು. ಲೈಫಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಆಗಬೇಕು ಇದೆಲ್ಲ. ಕೊನೆಗೂ ನಾವು ಮಾಡಿ ಗೆದ್ಬಿಟ್ವಿ. ಬಂಗಿ ಜಂಪ್ ಮಾಡೋದಕ್ಕೆ ಟಿಪ್ಸ್ ಅಂತ ಅಂದರೆ ಏನಂತ ಕೊಡ್ಬೋದು ಅಂದರೆ, ಯಾವತ್ತೂ ನಿಂತ್ಕೊಂಡಾಗ ಅಲ್ಲಿ ಕೆಳಗಡೆ ಬಗ್ಗೆ ನೋಡೋಕ್ಕೆ ಹೋಗ್ಬೇಡಿ, ಇನ್ನೂ ಪ್ಯಾನಿಕ್ ಆಗ್ಬಿಡ್ತೀರ. ಜಸ್ಟ್ ಮೌಂಟೇನ್ಸ್ ನೋಡಿ, ಈ ಥರ ಡೈರೆಕ್ಟಾಗಿ ಹಿಂಗೆ ಜಂಪ್ ಮಾಡಿ. ಸೊ ಬಿದ್ದಾಗಂತೂ ಆಬ್ವಿಯಸ್ಲಿ ಅದೊಂದು ಪ್ಯಾನಿಕ್ ಆಗೇ ಆಗ್ತೀರ. ಬಟ್ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಹಿಂಗೆ ಬಿದ್ದು ಹಿಂಗೆ ಒಂದು ಸರಿ ಹಿಂಗೆ ಸ್ವಿಂಗ್ ಆದಾಗ ಹಂಗೆ ಅನಿಸುತ್ತೆ. ಆಮೇಲೆ ಎಲ್ಲ ಏನು ಭಯ ಅನಿಸಲ್ಲ, ಸ್ವಿಂಗ್ ಥರ ಆರಾಮಾಗಿ ಎಂಜಾಯ್ ಮಾಡ್ತಾ ಇರ್ತೀನಿ. ಸಖತ್ತಾಗಿದೆ. ಒನ್ ಆಫ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಅದು. ನಾನು ಲೈಫಲ್ಲಿ ಮಾಡಿದ್ದು, ತುಂಬ ಖುಷಿ ಆಯಿತು ಮಾಡಿ. ಸೊ ಈ ಥರ ನಂಬರ್ ಹಾಕಿ ನಮ್ಮ ವೆಯ್ಟ್ ಚೆಕ್ ಮಾಡಿ ಆಮೇಲೆ ಬಿಡ್ತಾರೆ. ಸೊ ಫೋಟೋಸು ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡೋಣ ಹೆಂಗೆ ಬಂದಿರುತ್ತೆ ಅಂತ. ಏನೋ ಒಂಥರ ಡಿಫ್ರೆಂಟಾಗಿ ಜಂಪ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ನೋಡೋಣ.